ಕಲರ್ಸ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಅನುಪಮಾ ಭಟ್. ವೀಕ್ಷಕರೇ, ಇಂದು ಜುಲೈ 18ನೇ ತಾರೀಕು, ಶುಭ ಗುರುವಾರ. ಇಂದಿನ ಸಂಚಿಕೆಯಲ್ಲಿ ನಿಮಿಷಾಂಬ ದೇವಿಯ ದರ್ಶನವನ್ನು ಪಡ್ಕೊಳ್ಳೋಣ. ಜೊತೆಗೆ ರಾಶಿ ಫಲ ಇವತ್ತು ಹೇಗಿದೆ, ಅಂದರೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ನಮ್ಮ ದೇವರ ಮನೆಯಲ್ಲಿ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಸಾಕಷ್ಟು ಶುಭ ಫಲಗಳು ನಮ್ಮ ಜೀವನದಲ್ಲಿ ಬರುತ್ತಂತೆ. ಏನದು ಅಂತ ತಿಳ್ಕೋಬೇಕು ಅಂದರೆ ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ತಾವೆಲ್ಲರೂ ನೋಡಬೇಕು. ಬನ್ನಿ, ವಿಶೇಷ ಸಂಚಿಕೆಯನ್ನು ಶುರು ಮಾಡೋಣ. ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ದಿವ್ಯ ಜ್ಞಾನಿಗಳು, ಕಲ್ಪತಂಡೂಲ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಪರಿಹಾರ ಶಾಸ್ತ್ರ ಪ್ರವೀಣರು, ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು. ನಮಸ್ಕಾಂಗ ಶ್ರವಣ ಮಾಡಿದ್ದಾಯಿತು. ಈಗ ರಾಶಿ ಫಲ ಹೇಗಿದೆ ಅಂತ ನೋಡೋಣ. ಯಾವ ರಾಶಿಯವರಿಗೆ ಶುಭ ಫಲ, ಯಾರಿಗೆ ಅಶುಭ ಫಲ? ಅಶುಭ ಫಲ ಅಂತ ಹೇಳಿದ ತಕ್ಷಣ ಭಯ ಪಡ್ಕೋಬೇಕಾಗಿಲ್ಲ. ಯಾಕಂದರೆ ಗುರೂಜಿಯವರು ಯಾವಾಗಲೂ ಕಷ್ಟ ಇದೆ, ಸಮಸ್ಯೆ ಇದೆ, ಶುಭ ಫಲಗಳಿಲ್ಲ ಅಂದಲ್ಲಿ ಪರಿಹಾರವನ್ನು ಕೊಡ್ತಾರೆ. ಹಾಗಾಗಿ ಒಂದು ಸ್ತೋತ್ರದ ಪಠಣೆ ಮಾಡೋದ್ರಿಂದ ದಿನ ಶುಭವಾಗಿಸ್ಬೋದು ಅನ್ನೋ ಒಂದು ಧೈರ್ಯವನ್ನು ತುಂಬುತ್ತಾರೆ. ಯಾವ ಸ್ತೋತ್ರದ ಪಠಣೆ ಮಾಡಬೇಕು, ಅದೃಷ್ಟದ ಸಂಖ್ಯೆ, ದಿಕ್ಕು ಯಾವುದು ಅಂತ ಬನ್ನಿ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಈ ದಿನದ ಫಲಾಫಲಗಳು ಯಾವ ರೀತಿ ಇದೆ, ಬನ್ನಿ ಕೇಳೋಣ. ವೀಕ್ಷಕರೇ, ಇಂದಿನ ದಿವ್ಯ ಸನ್ನಿಧಿಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನಕ್ಕೆ ಭೇಟಿ ಕೊಡೋಣ. ಕೆಂಪು ಕಲ್ಲಿನಲ್ಲಿ ಸುಂದರವಾಗಿ ಕಟ್ಟಿರುವಂತಹ ದೇವಸ್ಥಾನದಲ್ಲಿ ನೆಲೆಸಿದ್ದಾಳೆ ನಿಮಿಷಾಂಬ ದೇವಿ. ನಿಮಿಷಗಳಲ್ಲೇ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ಆ ಮಹಾಮಾತೆಯ ದರ್ಶನವನ್ನ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಪಡ್ಕೊಳ್ಳೋಣ. ಅವನ ಮೇಲೆ ಏನೇ ರೀತಿಯಾದಂತಹ ಋಣಾತ್ಮಕ ಶಕ್ತಿಗಳ ಒಂದು ಗುರುಜಿಯವರು ಹೇಳಿರುವಂತಹ ಪರಿಹಾರ ಮಾಡಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ ಪಾಲಿಸಿ. ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಮಿಥುನ ರಾಶಿಯವರು ಈ ದಿನ ಯಾವ ರೀತಿಯ ಫಲಗಳನ್ನ ಅಪೇಕ್ಷಿಸಬಹುದು ಅಂತ ಗುರುಜಿಯವರು ಈಗ ತಿಳಿಸ್ತಾರೆ. ಗುರುಜಿಯವ್ರ ಜೊತೆ ಮಾತಾಡಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ರಿ, ಪ್ರಶ್ನೆಯನ್ನ ಕೇಳಬೇಕು ಅಂತಿದ್ರಿ. ಉತ್ತರ ಗುರುಜಿಯವ್ರು ನೀಡಿದ್ದಾರೆ. ಗುರುಜಿಯವ್ರು ಹೇಳಿದಾಗೆ ಮತ್ತೊಂದು ಬಾರಿ ಯೋಚನೆ ಮಾಡೋದು ಒಳಿತು ಅನ್ನೋದು ಅವರ ಮಾತು. ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಮ್ಮ. ಧನ್ಯವಾದಗಳು ಮಾತಾಡಿದ್ದಕ್ಕೆ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಫಲಗಳು ಯಾವ ರೀತಿ ಇದೆ ಅಂತ ಈಗ ತಿಳ್ಕೊಳ್ಳೋಣ.